ಎಲ್ಲೋಟೋಗಿದ್ರಿ ಗೋಪಾಲ್ ರಾಯ್, ಎಲ್ಲರೂ ನಿಮ್ಮನ್ನೇ ಕಾಯ್ತಾ ಇದ್ದಾರೆ. ನಡೀರಿ ನಡೀರಿ ನಡೀರಿ. ಬಂದ್ರಾ? ಬನ್ನಿ ಬರ್ತೀರಾ. ಬಂದ್ಬಿಟ್ಟಲ್ಲ. ಹಣ ತಂದ್ರ? ಇನ್ನೆಲ್ಲಿ ಹಣ ಸ್ವಾಮಿ, ನನ್ನ ಹೆಣ ಬಂದಿದೆ. ಯಾಕೆ? ಏನಾಯ್ತು? ನನ್ನ ಮಗಳ ಹೆಸರಿನಲ್ಲಿ 3 ಲಕ್ಷ ರೂಪಾಯಿ ಮುಳುಗೋಯ್ತು. ನಾನು ದುಡ್ಡಿಟ್ಟು ಚಿಟ್ ಫಂಡ್ ದಿವಾಳಿ ಆಗೋಯ್ತು. ಅಯ್ಯೋ ರಾಜಾರಾಯರೇ, ನನ್ನ ಮಗಳ ತಲೆ ಮೇಲೆ ನಾನೇ ಬಡ್ಡ ಹಿಡಿದು ಬಿಟ್ಟೆ. ನೀವ್ ಹೇಳ್ತಾ ಇರೋದಲ್ಲ ನಿಜಾನೇನ್ರಿ? ಬೇಕಾದ್ರೆ ಪೇಪರ್ ನೋಡಿ ಸ್ವಾಮಿ. ಏ ವಾಸು, ಸ್ವಾಮಿ ಹೇಳೋ ಮೇಲೆ ನಾನು ಏನ್ ಅಪರಾಧ ಮಾಡಿದೆ? ಇನ್ನೇನ್ರಿ ಆಗ್ಬೇಕು? ಮದುವೆ ಚಪ್ಪರದಲ್ಲಿ ಹಣ ಕೊಡ್ತೀನಿ ಅಂತ ಅಂದೇ ಸ್ವಾಮಿ, ಆದ್ರೆ ಏನ್ ಮಾಡ್ಲಿ, ನನ್ನ ಅದೃಷ್ಟನೇ ನನಗೆ ಕೈ ಕೊಟ್ಬಿಡ್ತಲ್ಲ. ಅದಕ್ಕೆ ನಾನೇನ್ ಮಾಡ್ಲಿ? ನಡಿಯೋ ಹೋಗೋಣ. ಹಾಗಂದ್ರೆ ನನ್ನ ಮಗಳ ಗತಿ ಏನು ದೇವ್ರು? ನಿನ್ನ ಮಗಳ ಗತಿ ಏನಾದ್ರೂ ನನಗೇನೇ ಆಗ್ಬೇಕು? ಎಳೆದು ಬಿಟ್ಟಿಯಲ್ಲ ಈ ತಲೆ ಮೇಲೆ ಕಲ್ಚಪ್ಪಡಿನ. ರಾಜಾರಾಯರೇ, ನೀವು ವತ್ಸಲನ್ ತಾಯಿ ಕಡೆ ಸಂಬಂಧ ಬೇರೆ, ಅವಳು ನಿಮ್ಮ ಹುಡುಗಿ, ನೀವೇ ಅವಳು ಕೈ ಬಿಟ್ಬಿಟ್ರೆ ಹೇಗೆ ಸ್ವಾಮಿ? ಓ, ಈ ಪಂಚಾಯತಿ ಎಲ್ಲ ನನ್ನ ಹತ್ರ ಓದ್ಬೇಡ. 3 ಲಕ್ಷ ರೂಪಾಯಿ ತಂದಿಟ್ರೇನೆ ತಾಳಿ ಕಟ್ಸೋದು. ಸ್ವಾಮಿ, ನಿಮ್ಗೆ ಹಣನೇ ಮುಖ್ಯ ಇತ್ತು ಅಂತಂದ್ರೆ ನನ್ನ ಪ್ರಾಣ ಹೊತ್ತೆ ಇಟ್ಟಾದ್ರೂ ನಿಮ್ಗೆ ಹಣ ತಂದು ಕೊಡ್ತೀನಿ ಸ್ವಾಮಿ. ನಿನ್ನ ಪ್ರಾಣಕ್ಕೆಲ್ಲ ಇದೆ ಬೆಲೆ. ಅದನ್ನ ಒತ್ತೆ ಇಟ್ರೆ ಒಂದು ಬಿಡ್ಕಾಸು ಸಿಕ್ಕೋಲ್ಲ. ಇಷ್ಟು ಜನ ಎದುರಿಗೆ ನನ್ನ ಮಾನ ತೆಗಿಬಿಡಿ. ಮೊದಲು ಮದುವೆ ನಡೆಸಿ ಸ್ವಾಮಿ. ಮದುವೆನಾ? ಮದುವೆ ನಿನ್ನ ಯೋಗ್ಯತೆಗೆ ಯಾರಾದ್ರೂ ಕುಂಟನ್ನೋ ಕುರುಡನ್ನೋ ಕರ್ಕೊಂಡ್ಬಂದು ತಾಳಿ ಕಟ್ಸು. ಬಿಡುವಿದ್ರೆ ಬಂದು ಅಕ್ಷತೆ ಹಾಕ್ತೀನಿ. ಸ್ವಲ್ಪ ಶಾಂತಿ, ಸ್ವಲ್ಪ ಶಾಂತಿ. ರಾಜಾರಾಯರೇ, ಶಾಂತಿ ಶಾಂತಿ. ತಾವು ದೊಡ್ಡವರು, ವಿವೇಕಿಗಳು, ತಿಳುವಳಿಕೆ ಇರೋರು. ತಾವೇ ಹೀಗೆ ದುಡುಕ್ಬಿಟ್ರೆ ಹೇಗೆ?